ಸೈಟ್ ವಾಪಸ್ ಕೊಟ್ಟ ನಂತರ ಇರೋದು ಇಡಿ ಬಂತು ಹಂಗಾಗಿ ಭಯ ಪಟ್ಕೊಂಡು ವಾಪಸ್ ಕೊಟ್ಟರು ಅನ್ನೋದು ಒಂದು ಸೈಡ್ನ ವಾದ. ರಾಜುಗೌಡ್ರೆ ಆತಂಕ ಏನಂದ್ರೆ ಈ ರೀಡು ಪ್ರಕರಣ ಬಹಳ ಚರ್ಚೆಗೆ ಒಳಪಡ್ತಿದ್ಯಪ್ಪ ಇತ್ತೀಚೆಗೆ. ಏನಾಯ್ತು, ಯಾಕೆ ಆಚೆ ಬರಲಿಲ್ಲ, ಆಚೆ ಬಂದರೆ ಎಲ್ಲ ಪಕ್ಷದವ್ರದ್ದು ಪಾಲ್ ಗೊತ್ತಾಗ್ಬಿಡ್ತಿತ್ತು, ಹಂಗಾಗಿ ಅದು ಎಲ್ಲಿತ್ತೋ ಅಲ್ಲೇ ಉಳಿದ್ಬಿಡ್ತು ಅಂತ. ಈಗ ಈ ಇಡಿ ಬರ್ತಾ ಇರೋದು, ಇಡಿ ಬಂದ ನಂತರ ಕೇವಲ 14 ಸೈಟ್ ಸುತ್ತ ಮಾತ್ರ ನಡೆಯೋದಿಲ್ಲ, ಎಲ್ಲರದ್ದು ಕೂಡ ಆಚೆ ಬರುವ ಸಾಧ್ಯತೆ ಇರೋದ್ರಿಂದ ಈ ಪ್ರಕರಣನು ಕೋಲ್ಡ್ ಸ್ಟೋರೇಜಿಗೆ ಹೋಗ್ಬಿಡುತ್ತಾ ಅನ್ನೋ ಆತಂಕವನ್ನು ಇವತ್ತು ಯಾರೋ ಸೀನಿಯರ್ ಒಬ್ರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಸ್ಮಿತಾ, ನಿಜವಾಗ್ಲೂ ಹೇಳ್ತೀನಿ, ಏನು ನಡೀತಾ ಇದೆ ಇವತ್ತಿನ ಬೆಳವಣಿಗೆಗಳು ಏನು ನಡೀತಾ ಇದೆಯಲ್ಲ, ನಿಜವಾಗ್ಲೂ ಮುಂದಿನ ಸಮಾಜಕ್ಕೆ ಒಂದು ಒಳ್ಳೆ ದಾರಿ ಹಾಕೊಡ್ತಾ ಇದೆ. ಯಾರದೇ ಆಗಲಿ ಭ್ರಷ್ಟಾಚಾರ. ಯಾಕೆಂದರೆ ಇವತ್ತು ವ್ಯವಸ್ಥೆ ಎಲ್ಲಿಗೋಗಿದೆ ಅಂದರೆ, ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ನಾನು ಒಂದು ಲೆಟ್ರ್ ಬರಿತೀನಿ, ಒಬ್ಬ ಕಾಮನ್ ಮ್ಯಾನ್ ಆಗಿ ಒಂದು ಲೆಟ್ರ್ ಬರಿತೀನಿ, 2.5 ತಿಂಗಳಾದರೂ ಬಿ ಡಿಯಿಂದ ಆ ಜಾಗ ಅಲರ್ಟ್ ಆಗಿದೆಯಾ ಇಲ್ವಾ ಅಂತ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಅಧಿಕಾರಿಗಳು. ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಮಾತು ಹೇಳ್ತಾರೆ, ಸಿದ್ದರಾಮಯ್ಯನವ್ರದ್ದು ಯಾವುದು ತಪ್ಪಿಲ್ಲ, ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಹುಶಃ ಇವತ್ತಿನ ಘಟನೆ ನೆನೆಸ್ಕೊಂಡ್ಬಿಟ್ರೆ ನೋಡ್ಬಿಟ್ರೆ ಅಧಿಕಾರಿಗಳೇ ರಾಜಕಾರಣಿಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಇಂಬು ಕೊಟ್ಟಂತೆ ಕಾಣುತ್ತೆ. ರಾತ್ರಿ ಕೊಟ್ಟಿದ್ದ ಅಪ್ಲಿಕೇಶನ್ನ ಬೆಳಿಗ್ಗೆ ಸೆಕ್ರೆಟರಿ ಅವ್ರ ಮನೆಗೆ ಹೋಗಿ ತಮ್ಮ ಇಂಪ್ರೆಷನ್ ತಗೋತಾರೆ. ಏನ್ ನಡೀತಾ ಇದೆ ಇಲ್ಲಿ? ರಾಜಕಾರಣಿಗಳಿಗೊಂದು ನ್ಯಾಯ. ಆಮೇಲೆ ವಯಸ್ಸಾದವ್ರು ಎಷ್ಟೋ ಜನ ಇದಾರೆ ರೀ, ಇವತ್ತು ಪೆನ್ಷನ್ ಸಿಕ್ಕಿಲ್ಲ ರೀ. ಮೊನ್ನೆ ಯಾವುದೋ ನೀವೇ ಒಂದು ವಿಡಿಯೋ ಪ್ಲೇ ಮಾಡಿದ್ರಿ, ಪಾಪ ಹೌದು ಯಾವುದೋ ಒಂದು ವಯಸ್ಸಾದ ಅಜ್ಜಿ ನಡಿಯಕ್ಕಾಗ್ತಿಲ್ಲ, ತೆವಳ್ಕೊಂಬರ್ತಾರೆ, ಸುಮಾರು 2 ಕಿಲೋಮೀಟರ್ ತೆವಳ್ಕೊಂಬಂದು ಪೆನ್ಷನ್ಗೆ ಸಿಗ್ನೇಚರ್ ಹಾಕೋಗ್ತಾರೆ. ಅಂತ ಪರಿಸ್ಥಿತಿ ಇರೋಂಥ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಹೆಂಡತಿನ ಒಂದೇ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ನಡೆದಿದೆ. ಸೊ ಅಲ್ಲಂಗಾರೆ ಅಧಿಕಾರ ದುರ್ಬಳಕೆ ಆಗಿದೆಯಾ ಇಲ್ವಾ ಅನ್ನೋದು ಅವ್ರು ಸ್ಪಷ್ಟಪಡಿಸ್ಕೊಳ್ಳಿ. ಈಗ ನಾವು ಯಾರನ್ನೂ ಸಮರ್ಥಿಸೋದು ಬೇಡ, ಯಾರ ಬಗ್ಗೆನೂ ಮಾತಾಡೋದು ಬೇಡ. ಯಾರಿಗೆ ಬೇರೆ ಒಬ್ಬ ಅಧಿಕಾರಿಗೆ, ಬೇರೆ ಒಬ್ಬ ಜನಸಾಮಾನ್ಯನಿಗೆ ಈ ಅವಕಾಶ ಸಿಗ್ತದ ಆ ಕಾನೂನಲ್ಲಿ, ಆ ಅಧಿಕಾರಿಗಳನ್ನ ಫಸ್ಟ್ ಒದ್ದು ಆಚೆಗೆ ಹಾಕ್ಬೇಕು. ಯಾಕಂದ್ರೆ ಈ ಮಾತು ಬಳಸಬಾರ್ದು, ಆದ್ರೂ ಹಾಕ್ಬೇಕು. ಇಂಥವ್ರಿಂದನೇ ರೀ ಈ ವ್ಯವಸ್ಥೆ ಕುಲ್ಗೇಡ್ತಾ ಇರೋದು. ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವ, ಡಿಕ್ಟೇಟರ್ಶಿಪ್ ಅಲ್ಲಿ ಇದೀವ. ಯಾರೋ ಈದಿ ಅಮೀನ್ ಅಂತ ಇನ್ನೊಬ್ಬ ಇದ್ದ, ಹಿಟ್ಲರ್ ಅಂತ ಇನ್ನೊಬ್ಬ ಇದ್ದ. ಆ ಮಟ್ಟಕ್ಕೆ ಈ ಅಧಿಕಾರಿಗಳು ಇವ್ರನ್ನ ಬಿಂಸಕ್ಕೆ ಹೊರಟಿದ್ದಾರೆ. ಅಲ್ಲ, ಇವತ್ತು ಸಿದ್ದರಾಮಯ್ಯ ಅಂತವ್ರನ್ನ ಒಬ್ಬ ಹಿಟ್ಲರ್ ಮಟ್ಟಕ್ಕೆ ತಂದು ನಿಲ್ಲಿಸ್ತಾವ್ರೆ, ಈದಿ ಅಮೀನ್ ಲೆವೆಲ್ ತಂದು ನಿಲ್ಲಿಸ್ತಾವ್ರೆ ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಜನಸಾಮಾನ್ಯನ ತಿಂದು ಬಿಡ್ತಾರೆ ಇವರು. ಸಿಂಪಲ್ ಆಗಿ ಕೇಳ್ತಾ ಇದೀನಿ ನೋಡಿ, ಮುಖ್ಯಮಂತ್ರಿಗಳ ಪತ್ನಿ ಮನೆಗೆ ಆಯ್ತು ರಾಜಗೌಡ್ರೆ, ನಿಮಗೆ ರಿಪಬ್ಲಿಕ್ ನಲ್ಲಿ ಮುಕ್ತವಾದ ಅವಕಾಶ ಇದೆ, ನೀವು ಮಾತಾಡ್ತಿದ್ದೀರಿ. ಜನ ಕೇಳಿಸ್ಕೊಳ್ತಿದ್ದಾರೆ. ಸಿಂಪಲ್ ಪ್ರಶ್ನೆ ದರ್ಶನ್ ಜಿ, ಸಿಂಪಲ್ ಪ್ರಶ್ನೆ. ಜನಸಾಮಾನ್ಯರ ಮನೆಗೂ ಕೂಡ ರಾಜಗೌಡ್ರೆ ಒಂದೇ ದಿನದಲ್ಲಿ, ಅದು ಒಂದು ದಿನ 24 ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಅಷ್ಟು ಬೇಗ ಸಾಮಾನ್ಯರ ವಿಚಾರದಲ್ಲೂ ಕೂಡ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ರಾಜಗೌಡ್ರೆ, ಅದನ್ನೇ ಹೇಳ್ತಿದ್ದೀನಿ. ಮನೆಗೋಗಿ ತಮ್ಮ ಇಂಪ್ರೆಷನ್ ತಗೊಂಡ್ ಬರುವಂತಹ ಪ್ರಾವಿಷನ್ಗಳು ಸಾಮಾನ್ಯ ಜನರಿಗೂ ಅವಕಾಶ ಇದೆಯಾ ನಿಮ್ಮ ಸರ್ಕಾರದ ಆಡಳಿತದಲ್ಲಿ? ಸಿಂಪಲ್ ಪ್ರಶ್ನೆ. ಬಂದಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಅವಾಗ್ಲೂ ಅಧಿಕಾರಿಗಳು ಕರಪ್ಟ್ ಆಗಿದ್ರು, ಇವಾಗ್ಲೂ ಕರಪ್ಟ್ ಆಗಿದ್ದಾರೆ ಅನ್ನೋದ ನಿಮ್ ಸಮರ್ಥನೆ? ಇವಾಗ ಕಾರ್ಯದರ್ಶಿ ಅವರು ಬೈಟ್ ಪ್ಲೇ ಮಾಡಿದ್ವಿ, ಆ ಕಾರ್ಯದರ್ಶಿ ಅವ್ರ ಬೈಟ್ ಅನ್ನು ಇನ್ನೊಂದ್ಸತಿ ಪ್ಲೇ ಮಾಡಿ ಬ್ರೇಕ್ ಹೋಗಿ ಅದಾದ್ಮೇಲೆ ಪ್ರಶ್ನೆ. ಕಾರ್ಯದರ್ಶಿ ಅವರು, ಮೂಡಾ ಕಾರ್ಯದರ್ಶಿ ಅವರು ರಿಯಾಕ್ಟ್ ಮಾಡಿದ್ರು, ಕೇಳಿಸ್ಕೊಳ್ಳಿ ಅದನ್ನು. ಆದೇಶದ ಮೇಲೆ ಸೆಕ್ರೆಟರಿ ನನ್ನನ್ನು ಇದೊಂದು ಸೇಲ್ ಡೀಡ್ ಕ್ಯಾನ್ಸಲೇಷನ್ಗೆ ನನಗೆ ಆಥರೈಸ್ ಮಾಡ್ತಾರೆ. ಆನಂತರ ನಾನು ಹೋಗ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಒಂದು ಕ್ಯಾನ್ಸಲೇಷನ್ ಪ್ರೊಸೀಜರ್ಗೆ ನಾನು ಮೂಡಾ ವತಿಯಿಂದ ಮಾಡಿ ಈಗ ನಮ್ಮ ಸುಪರ್ದಿಗೆ ತಗೊಳ್ಳೋಕ್ಕೆ ಕ್ರಮ ವಹಿಸ್ತಾ ಇದ್ದೀನಿ. ಮಾಲೀಕರು ಬಂದಿಲ್ಲ, ಅದನ್ನ ಪ್ರೈವೇಟ್ ಅಟೆಂಡೆನ್ಸ್ ತೊಗೊಳ್ಳೋಕ್ಕೆ ಅವ್ರಿಗೆ ಪ್ರಾವಿಷನ್ಸ್ ಇದೆ ಅಂತೆ. ಸೊ ಅವರು ಸಬ್ ರಿಜಿಸ್ಟರ್ ಅವ್ರು ತೊಗೊಳಕ್ಕೆ ಅವ್ರ ಹತ್ರ ಹೋಗಿದ್ದಾರೆ ಈಗ. ಅಲ್ಲ, ಅದು ಅವರನ್ನೇ ಕೇಳಬೇಕು. ನಾನು ಮೂಡಾ ಸಂಬಂಧಪಟ್ಟಿದ್ದು ಮಾತ್ರ ನಾನು ಹೇಳಬಲ್ಲೆ. ಅಲ್ಲ, ನಾನು ಜುಲೈ 3ನೇ ತಾರೀಕು ಇಲ್ಲಿ ಬಂದು ಜಾಯ್ನ್ ಆಗಿದ್ದು.
ಐ ಆಮ್ ನ್ಯೂ ಟು ಅರ್ಬನ್ ಡೆವಲಪ್ಮೆಂಟ್. ಇಲ್ಲಿ ಬಂದಾದ್ಮೇಲೆ ಇದೇ ಫಸ್ಟ್ ಪ್ರಕರಣ. ಅವರು ನನಗೆ ಸಬ್ ರಿಜಿಸ್ಟ್ರಿ ಹೇಳಿದ್ರು, ಅದಕ್ಕೆ ಪ್ರಾವಿಷನ್ಸ್ ಇದೆ ಅಂತೆ. ನಾನು ನೇರವಾಗಿ ವಿನಾಯಕ್ ಸರ್ನ ಪ್ರಶ್ನೆ ಮಾಡ್ತೇನೆ. ಆಡಿಯೋ ಲೀಕ್ ಆಗ್ತದೆ, ದಯವಿಟ್ಟು PCR ಅದನ್ನು ಆಫ್ ಮಾಡಿ. ವಿನಾಯಕ್ ಸರ್, ಈಗ ಸಿದ್ದರಾಮಯ್ಯನವರ ಕೆಲ ನಡೆ ಬಗ್ಗೆ ಕೂಡ ವಿಮರ್ಶೆ ಒಳಪಡ್ತಾ ಇದೆ. ಈಗ ಸೆಷನ್ನಲ್ಲಿ ಈ ವಿಚಾರವನ್ನು ಚರ್ಚೆಗೆ ಅವಕಾಶ ಕೊಡದೇ ಇರೋದು, ಹಾಗೆ 67 ಕೋಟಿ ಕಾಂಪನ್ಸೇಷನ್ ಕೊಡಿ, ಅದಾದಮೇಲೆ ನಾನು ಸೈಟ್ ಬಿಟ್ಕೊಡ್ತೀನಿ ಅನ್ನೋ ಹೇಳಿಕೆ, ಇದಾದಮೇಲೆ ಹೈಕೋರ್ಟ್ನ ಡಿಸಿಷನ್ ಅದನ್ನು ಪ್ರಶ್ನೆ ಮಾಡದೇ ಇರೋದು, ಮೇಲ್ಮನವಿ ಹಾಕದೇ ಇರೋದು, ಈಗ ಈ 14 ಸೈಟ್ಗಳನ್ನು ವಾಪಸ್ ಕೊಡೋದು. ದರ್ಶನ್ ಅವ್ರ ಪ್ರಕಾರ ಅದು ಪತ್ನಿಯವ್ರದ್ದೇ ಡಿಸಿಷನ್ ಇರಬಹುದು. ಬಟ್ ಕಾನೂನು ಪಂಡಿತರೂ ಆಗಿರುವ ಸಿದ್ದರಾಮಯ್ಯನವರ ಈ ನಡೆ, ಶ್ರೀವತ್ಸ ಅವರ ಹೇಳಿಕೆ ನಿಜಾನ ಅನ್ನಿಸ್ಬಿಡುತ್ತೆ. ಕರೆಕ್ಟ್. ಅವರು ಇತ್ತೀಚೆಗೆ ಅಂದರೆ ನಾನು ಜನರಲ್ ಪರ್ಸೆಪ್ಷನ್ ದೃಷ್ಟಿಯಿಂದ ಹೇಳ್ತೀನಿ, ಕಾನೂನು ಅಥವಾ ಅದರ ಟೆಕ್ನಿಕಲ್ ವಿಷಯಗಳು ಬೇರೆ. ಹೊರಗಡೆಯಿಂದ ಇದು ಯಾವುದೂ ಗೊತ್ತಿಲ್ಲದೆ ನೋಡುವ ಕರ್ನಾಟಕದ ಜನತೆ, ದೇಶಾದ್ಯಂತ ಇದನ್ನು ಯಾರು ಜನತೆ ನೋಡ್ತಾ ಇದ್ದಾರೆ, ಅವರಿಗೆ 3 ಅಥವಾ 4 ಮಿಸ್ಟೇಕ್ಗಳು ಅನಿಸುತ್ತೆ. ಏನು ಅಂತಂದರೆ, ಒಂದು, ಅವತ್ತು ಅವರು ಅದನ್ನು ಈಗ ಅವರ ಸ್ವತಂತ್ರರು, ಅವ್ರ ಹೆಂಡತಿ ಅವರಷ್ಟೊತ್ತಿಗೆ ಅವ್ರು ತೊಗೊಂಡಿದ್ದಾರೆ, ಬಿಟ್ಟಿದ್ದಾರೆ ಅಂತಂದರೆ ಸಿದ್ದರಾಮಯ್ಯನವರು ಆ 65 ಕೋಟಿ ನಾನು ಕೊಟ್ಟರೆ ನಾನು ಬಿಡ್ತೀನಿ ಅನ್ನೋ ವಿಷಯ ಮಾತಾಡಬಾರ್ದಾಗಿತ್ತು. ಎರಡನೇದಾಗಿ, ಇದೆಲ್ಲದರ ನಡುವೆ CBIಗೆ ಕೊಟ್ಟಿರೋ ಅನುಮತಿಯನ್ನು ವಾಪಸ್ ತೊಗೊಳ್ಬಾರ್ದಾಗಿತ್ತು. ಜನರಿಗೆ ಏನು ಅನಿಸುತ್ತೆ ಅಂತಂದರೆ, ನೀವು ಓಕೆ, ನಾನ್ ಬಿಜೆಪಿ ಗೌರ್ಮೆಂಟ್ಗಳು ಮೊದಲೇ ತಗೊಂಡಿದ್ದಾವೆ, ನಾನ್ ಬಿಜೆಪಿ ಗೌರ್ಮೆಂಟ್ಗಳು ಮೊದಲೇ ತಗೊಂಡಿದ್ದಾವೆ, ಅದೇ ಆಧಾರದಲ್ಲಿ ಇವರು ಸೈದ್ಧಾಂತಿಕವಾಗಿ ಇನ್ನೊಂದೇನೋ ಮೊದಲೇ ತಗೊಂಡಿದ್ರೆ ಅವಾಗ ಯಾರು ಏನೋ ಅಂದ್ಕೋತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಇವರು CBIಗೆ ಕೊಟ್ಟಿರೋ ಅನುಮತಿಯನ್ನು ವಾಪಸ್ ತಗೊಂಡ್ರು. ನೋಡೋರಿಗೆ ಏನನ್ಸುತ್ತೆ, ಈ ಕಾರಣಕ್ಕೋಸ್ಕರನೇ ಇವ್ರು ವಾಪಸ್ ತಗೊಂಡ್ರು, ಇವರಿಗೇನೋ ನಾಳೆ ಕೇಸ್ ಬಂದ್ಬಿಟ್ರೆ ಅನ್ನೋ ಕಾರಣಕ್ಕೆ ವಾಪಸ್ ತಗೊಂಡ್ರು ಅಂತ ಅನ್ಸುತ್ತೆ. 4ನೇ ತಪ್ಪು, ಈಗ ಸೈಟನ್ನು ವಾಪಸ್ ಕೊಟ್ಟಿರುವಂಥದ್ದು. ಅದರ ನಂತರ ಅದರ ಜೊತೆಗೆ ಇನ್ನೊಂದು ದೊಡ್ಡ ತಪ್ಪು ಅಂತಂದರೆ, ಇಡೀ ಜನತೆಗೆ ತುಂಬ ಓಪನ್ ಆಗಿ ಗೊತ್ತಾಗುವ ಹಾಗೆ ಹರಿಬರಿಯಲ್ಲಿ, ಅಂದರೆ ಒಂದು ಕೆಲವು 4-5 ತಾಸಲ್ಲೇ ಅವ್ರ ಸೈಟು ಲೆಟರು ಕೊಟ್ಟು ಅದನ್ನು ವಾಪಸ್ಸು ತೊಗೊಂಡು ಖಾತೆನೂ ರದ್ದು ಮಾಡಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ವೇಗವಾಗಿ ಕೆಲಸ ಆಗುತ್ತೆ ಅಂತ ಜನ ಅಚ್ಚರಿ ಪಟ್ಟುಕೊಳ್ಳೋ ರೀತಿಯಲ್ಲಿ ಆ ಕೆಲಸವನ್ನು ಮಾಡಿರೋದು. ಇದಿಷ್ಟು ಕೂಡ ಜನರ ದೃಷ್ಟಿಯಲ್ಲಿ ನೋಡೋರಿಗೆ ಏನನ್ಸುತ್ತೆ ಅಂತಂದರೆ, ಇಲ್ಲಿ ಏನೋ ಎಡವಟ್ಟಾಗಿದೆ, ಏನೋ ತಪ್ಪುಗಳಾಗಿದೆ, ಅದನ್ನು ಸರಿಪಡಿಸಲಿಕ್ಕೆ ತುಂಬಾ ಅರ್ಜೆಂಟ್ ಅಲ್ಲಿ ಇದೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಬರುತ್ತೆ. ಅಲ್ಲಿಗೆ ಬರೋ ಮತ್ತೊಂದು ಪ್ರಶ್ನೆ ಅಶೋಕ್ ಗೌಡ್ರೆ, ಜನರ ದಿಕ್ಕನ್ನ ತಪ್ಪಿಸುವ ಪ್ರಯತ್ನವನ್ನ ಯಾರಾದ್ರೂ ಮಾಡ್ತಿದ್ದಾರಾ ಈ ಪ್ರಕರಣದಲ್ಲಿ, ಸಿದ್ದರಾಮಯ್ಯನವರಿಗೆ ಸಲಹೆಯನ್ನ ನೀಡೋ ಮೂಲಕ, ಅಥವಾ ಸಿದ್ದರಾಮಯ್ಯನವರೇ ದಾರಿ ತಪ್ತಾ ಇದ್ದಾರಾ ಈ ಪ್ರಕರಣವನ್ನ ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ? ಒಂದು, ಸಿದ್ದರಾಮಯ್ಯನವರೇ ದಾರಿ ತಪ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಸಿದ್ದರಾಮಯ್ಯನವರು ಒಬ್ಬ ಕಾನೂನು ತಜ್ಞ, ಕಾನೂನು ಪದವೀಧರರಿಗೆ ಪಾಠ ಮಾಡ್ತಿದ್ದಂತಹ ಒಬ್ಬ ಕಾನೂನಿನ ಮೇಧಾವಿ ನಾನು ಅಂತ ಹೇಳ್ಕೊಂಡು ಸದನದಲ್ಲೂ ಸಹ ಪ್ರತಿಯೊಬ್ಬರಿಗೂ ಪಾಠ ಮಾಡ್ತಾರೆ. ಹಂಗಾಯ್ತು, ಹಿಂಗಾಯ್ತು, ಈ ಕತೆ ಆ ಕತೆ ಅಂತ ಹೇಳಿ. ಈ ಪ್ರಕರಣದಲ್ಲಿ ತಾವು ಒಂದು 5 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ ಸಿದ್ದರಾಮಯ್ಯನವರೇ, ತಾವು ಅನೇಕ ವಿಚಾರಗಳನ್ನು ತಾವು ಮಾತಾಡಿದ್ರಿ. ನಾವು ಆಗ್ಲಿಂದನೂ ತಾವು ಬೈಟ್ ತೋರಿಸ್ತೀರಿ. 2021ರಲ್ಲಿ ಎರಡು ಬೈಟ್ಸ್ ಇವೆ. ಇದೆಲ್ಲ ಬೈಟ್ಗಳನ್ನ ತಾವೇ ನೋಡ್ಕೊಳ್ಳಿ ಒಂದ್ಸತಿ. ನೋಡಪ್ಪ, ನಾನೇನಾದ್ರು ಹಿಂಗೆ ಮಾಡಿದ್ರೆ ನನಗೆ ಯಾವ ರೀತಿ ಮುಳ್ಳಾಗುತ್ತೆ ಅನ್ನೋದನ್ನ ನೋಡಿ. ನೋಡಿ, ರಾಜಕಾರಣ ಇಸ್ ಆಲ್ ಅಬೌಟ್ ಪರ್ಸೆಪ್ಷನ್ ಸ್ಮಿತಾ, ಇಟ್ಸ್ ನಾಟ್ ಅಬೌಟ್ ಎನಿಥಿಂಗ್ ಎಲ್ಸ್. ಇವತ್ತು ನಿಮ್ಮ ಒಂದು ಪರ್ಸೆಪ್ಷನ್ ಏನಿದೆ ಸಿದ್ದರಾಮಯ್ಯನವ್ರ ಮೇಲೆ, ಯಾರೋ ಕೆಲವರು, ನಮ್ಮಂಥವ್ರಿಗೆ ಸತ್ಯ ಗೊತ್ತಿತ್ತು, ಅದು ಬೇರೆ ವಿಚಾರ. ಆದರೆ ಕೆಲವ್ರಿಗಾದ್ರೂ ಸಿದ್ದರಾಮಯ್ಯ ಒಳ್ಳೆಯವರು ಇರಬಹುದು ಅಂತಿತ್ತು. ಆದ್ರೆ ಇವತ್ತು ಏನಾಯ್ತದು? ನಮ್ಮಂತವ್ರ ಸತ್ಯ ಗೊತ್ತಿತ್ತು, ಸತ್ಯ ಗೊತ್ತಿತ್ತು. ರೀಡೋ ಪ್ರಕರಣ ಇರ್ಬೋದು, ಲೋಕಾಯುಕ್ತ ಪ್ರಕರಣ ಇರ್ಬೋದು, ಆಮೇಲೆ ಬಿ ರಿಪೋರ್ಟ್ ಪ್ರಕರಣ ಇರ್ಬೋದು, ಅದಾದ್ಮೇಲೆ ಪವರ್ ಪರ್ಚೇಸ್ ಪ್ರಕರಣ ಇರ್ಬೋದು, ನಮ್ಗೆಲ್ಲ ಗೊತ್ತಿತ್ತು. ಆದ್ರೆ ನಾವು ಹೇಳ್ತಿದ್ರೆ ಜನ ಏನ್ ಹೇಳೋರು ಅಂದ್ರೆ, ಇಲ್ಲ ಸಿದ್ದರಾಮಯ್ಯ ಒಳ್ಳೆ ಆಡಳಿತಗಾರರೇ ಅನ್ನೋರು. ಇವತ್ತು ಜನಸಾಮಾನ್ಯರು, ಇವತ್ತು ಆಟೋ ರಿಕ್ಷಾದಲ್ಲಿ ಬರ್ತಿದ್ದಾಗ ಹೇಳ್ತಾ ಇದ್ರು ಜನ, ಏನ್ ಹೇಳ್ತಾ ಇದ್ರು ಗೊತ್ತಾ? ಅವ್ರು ಆಟೋ ರಿಕ್ಷಾ ಡ್ರೈವರ್ ಹೇಳ್ತಿದ್ದ, ಸಿದ್ದರಾಮಣ್ಣ ಯಾವತ್ತು ತಪ್ಪು ಮಾಡಿದ್ರು ಸಿಕ್ಕಾಕೊಂಡ್ಬಿಟ್ಟಲ್ಲ ಇಲ್ಲಿ ಅಂತ. ಅಂದ್ರೆ ಅರ್ಥ ಏನು ಅಂದ್ರೆ, ಸಿದ್ದರಾಮಯ್ಯನವ್ರ ಪರ್ಸೆಪ್ಷನ್ ಜನಗಳ ಮಧ್ಯದಲ್ಲಿ ಮಣ್ಣು ಮುಕ್ಕಿದೆ, ಮುಡಾ ಕೇಸಲ್ಲಿ ಮಣ್ಣು ಮುಕ್ಕಿದೆ. ಪಾರ್ವತಮ್ಮನವರ ಹೆಸರಲ್ಲಿ ಇರ್ತಕ್ಕಂಥ ಜಾಗ ಅವರು ಸ್ವಂತ ವೈಯಕ್ತಿಕ ನಿರ್ಧಾರ, ಅವರು ತಮ್ಮ ಯಜಮಾನರಿಗೆ ಈ ಪ್ರಕರಣ ಆಯ್ತು, ಸೈಟ್ ಕೊಟ್ಟೆ. ದರ್ಶನ್ ಜಿ ನೀವು ಕ್ವಿಕ್ ಆಗಿ ಈಗ ನಾವು ಪ್ಯಾನಲ್ ಅಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯ ಒಳ್ಳೆಯವರು ಅಂದ್ರೆ ನಾಡಿನ ಜನತೆ ನೋಡ್ತಾ ಇದ್ದಾರೆ.